ಈ ಬಿಜೆಪಿ ಇದೆಯಲ್ಲ, ಬಿಜೆಪಿ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ರೈತ ಪರ ಹೋರಾಟವನ್ನ, ರೈತ ಪರ ಧ್ವನಿಯನ್ನ ಮೊಳಗಿಸಿದ್ದಲ್ಲ. ಯಾವತ್ತು ರೈತ ಪರವಾಗಿ ಪಾದಯಾತ್ರೆಯನ್ನ ಮಾಡಿದ್ದಲ್ಲ, ರೈತ ಪರವಾಗಿ ಹೋರಾಟವನ್ನ ಮಾಡಿದ್ದಲ್ಲ. ಯಾವತ್ತೂ ಕೂಡ ಇತಿಹಾಸದಲ್ಲಿ ರೈತರ ಪರವಾಗಿ ಹೋರಾಟವನ್ನ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಧರ್ಮಾಧಾರಿತ ರಾಜಕಾರಣವನ್ನ ಮಾಡಬೇಕು, ಹಿಂದೂ ಮುಸ್ಲಿಂ ಬೈಫರ್ಕೇಟ್ ಮಾಡಬೇಕು, ಗೋ ವಿಚಾರವನ್ನ ಇಟ್ಕೊಂಡು ಹೋರಾಟವನ್ನ ಮಾಡಬೇಕು, ಲವ್ ಜಿಹಾದ್ ಇಟ್ಕೊಂಡು ಹೋರಾಟವನ್ನ ಮಾಡಬೇಕು. ಯಾವಾಗ ಈ ಎಲ್ಲ ಹೋರಾಟಗಳನ್ನ ಬಿಜೆಪಿ ಮಾಡುತ್ತೋ ಆಗ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಇದು ಬಿಜೆಪಿ ಅಜೆಂಡಾ, ಇದು ಬಿಜೆಪಿ ಅಜೆಂಡಾ. ಇದನ್ನ ಬಿಟ್ಟು ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಇತಿಹಾಸದಲ್ಲಿ ಹೋರಾಟವನ್ನ ಮಾಡಿಲ್ಲ ಬಿಜೆಪಿ. ಅದು ಅಗತ್ಯನೂ ಇಲ್ಲ ಅವರಿಗೆ. ಬಿಜೆಪಿ ಮತ್ತೆ ಸಂಘ ಪರಿವಾರ ಏನಿದೆ, ಇವರಿಬ್ಬರಿಗೂ ಕೂಡ ಎರಡೂ ಅಗತ್ಯ ಇಲ್ಲ. ಒಂದ್ ಕಡೆ ಯಾವ ಹೋರಾಟಗಳ ಅಗತ್ಯ ಇಲ್ಲ. ಅವ್ರಿಗಿರೋ ಹೋರಾಟ ಯಾವುದು ಅಂದ್ರೆ, ಯಾವ್ದಾದ್ರು OBC ಮಕ್ಕಳ ಕೈಗಳಿಗೆ ತಲವಾರನ್ನ ಕೊಟ್ಟು ಹಿಂದುತ್ವದ ಹೆಸರಲ್ಲಿ ಹೋರಾಟವನ್ನ ಮಾಡಿಸ್ತಕ್ಕಂಥದ್ದು. ಹಾಗಾಗಿ ಈಗೇನ್ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ನಂಬಿಕೊಂಡಿದ್ದಾರೆ. ಆಕ್ಚುಲಿ ಪಾದಯಾತ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಲ್ಲ, ಮೊದಲು ಚುನಾವಣೆಯನ್ನ ಎದುರಿಸಿದ್ರಲ್ಲ, ಅಲ್ಲಿಂದನೇ ಅವರು ಹೋರಾಟ ಕೇಳಬೇಕಿತ್ತು. ಮೊದಲ ಚುನಾವಣೆ ಮಂಡ್ಯದಲ್ಲಿ ಸೋತ ಮೇಲಾದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯಾಗಿ ಜನಪರ ಹೋರಾಟಗಳಲ್ಲಿ ಗುರುತಿಸಬೇಕಿತ್ತು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸೋಲ್ತಾರೆ, ನೇರವಾಗಿ ಅಲ್ಲಿಂದ ರಾಮನಗರಕ್ಕೆ ಹೋಗ್ತಾರೆ, ರಾಮನಗರದಲ್ಲಿ ಸೋಲ್ತಾರೆ. ಹಾಗೆ ಒಂದು ಸೋತ ನಂತರ ಮತ್ತೊಂದು, ಒಂದು ಸೋತ ನಂತರ ಮತ್ತೊಂದು ಅಂತ ಬರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಜನರ ಜೊತೆ ಬೆರೆಯಲ್ಲ, ಜನರ ಜೊತೆ ಹೋರಾಟವನ್ನ ಮಾಡಲ್ಲ, ಜನರ ಪರವಾಗಿ ಬೀದಿಗಿಳಿಯಲ್ಲ. ಈಗ ಅದು ಅವರಿಗೆ ಅರ್ಥ ಆಗಿದೆ. ಆ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಜನಪರ ಹೋರಾಟಗಳನ್ನು ಮಾಡಲಿಕ್ಕೆ, ರೈತರ ಹೋರಾಟವನ್ನ ಮಾಡಲಿಕ್ಕೆ, ಪಾದಯಾತ್ರೆಗಳನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಇದು JDS ಅಲ್ಲಿ ವಸ್ತು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ JDS ಬೆಳೆದಿದ್ದು, ಅದರ ಹಿನ್ನೆಲೆ, ಅದರ ಈ ವಿಚಾರಧಾರೆಗಳನ್ನ ನಾವು ನೋಡ್ತಾ ಹೋದಾಗ ದೇವೇಗೌಡರು ಬೆಳೆದಿದ್ದೇ ಹೀಗೆ, ದೇವೇಗೌಡರು ಪಕ್ಷ ಕಟ್ಟಿದ್ದೇ ಹೀಗೆ. ರೈತರ ಪರವಾಗಿ ಹೋರಾಟವನ್ನ ಮಾಡಿದ್ದು, ವಿಠಲನಹಳ್ಳಿಯಲ್ಲಿ ಗೋಲಿಬಾರ್ ಆದಾಗ ಪಾದಯಾತ್ರೆಯನ್ನ ಮಾಡಿ ಪಕ್ಷವನ್ನ ಕಟ್ಟಿದ್ದು, ದಲಿತರ ರ್ಯಾಲಿಗಳನ್ನ ಮಾಡಿದ್ದು, ಇವೆಲ್ಲ ರ್ಯಾಲಿಗಳು, ಹೋರಾಟ, ಪಾದಯಾತ್ರೆಗಳ ಮುಖಾಂತರನೇ ಅಧಿಕಾರಕ್ಕೆ ಬಂದಿದ್ದು JDS. ಪಕ್ಷವನ್ನ ಕಟ್ಟಿದ್ದು JDS ಅಥವಾ ದೇವೇಗೌಡರು ಪಕ್ಷ ಕಟ್ಟಿ ಸುಮ್ಮನೆ ಕಟ್ಟಲಿಲ್ಲ. ದೇವೇಗೌಡರು ಪಕ್ಷವನ್ನ ನಾವು ಹೇಳುವಷ್ಟು ಸುಲಭವಾಗಿ JDS ಪಕ್ಷ ಅಸ್ತಿತ್ವಕ್ಕೆ ಬರಲಿಲ್ಲ. JDS ಪಕ್ಷ ಇವತ್ತು ಏನಾದ್ರೂ ಒಂದು ಸ್ಥಳೀಯ ಪಕ್ಷವಾಗಿ ಉಳಿದಿದೆ ಕರ್ನಾಟಕದಲ್ಲಿ ಅಂದ್ರೆ ಅದಕ್ಕೆ ಕಾರಣ ದೇವೇಗೌಡರ ಹೋರಾಟ, ದೇವೇಗೌಡರ ಚಿಂತನೆಗಳು, ದೇವೇಗೌಡರ ಪಾದಯಾತ್ರೆಗಳು. ಈ ಎಲ್ಲ ಕಾರಣಗಳಿಂದಾಗಿ JDS ಇವತ್ತು ಇನ್ನೂ ಕರ್ನಾಟಕದಲ್ಲಿ ಜೀವಂತವಾಗಿದೆ, ಅಸ್ತಿತ್ವದಲ್ಲಿದೆ. ಹಾಗಂದ ಮಾತ್ರಕ್ಕೆ JDSಗೆಲ್ಲ ಮುಗಿದೋಗ್ಬಿಡ್ತು ಅಂತಲ್ಲ. ನಾವು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿದ್ದಾರೆ JDS ಕಥೆ ಮುಗೀತು, JDS ಅಲ್ಲಿ ಯಾರಿಲ್ಲ, JDS ಇನ್ನ 18 ಇದೆ, ನೆಕ್ಸ್ಟ್ 10 ಗೆಲ್ಲಕ್ಕಲ್ಲ, 5 ಗೆಲ್ಲಕ್ಕಲ್ಲ. ನಿಜವಾಗ್ಲೂ ಇದೆಲ್ಲವೂ ಕೂಡ ಸತ್ಯ ಅಲ್ಲ. ಯಾಕೆಂದ್ರೆ JDS 8-10 ಸ್ಥಾನಗಳಿಂದ ಕೂಡ ಬೆಳ್ಕೊಂಡು ಬಂದಿದೆ. 0ಯಿಂದ ಬೆಳೆದಿರ್ತಕ್ಕಂಥ ಪಕ್ಷ JDS. ಸೊ ಹಾಗಾಗಿ JDS ಅಷ್ಟು ಬೇಗ ಸೋಲು ಒಪ್ಪಿಕೊಳ್ತಕ್ಕಂಥ ಪಕ್ಷ ಅಲ್ಲ. JDS ಅಷ್ಟು ಬೇಗ ಸೋಲನ್ನ ಒಪ್ಪಿಕೊಳ್ತಕ್ಕಂಥ ಪಕ್ಷ ಅಲ್ಲ. ಅವರು ಮತ್ತೆ ವಾಪಸ್ ಹೋರಾಟವನ್ನ ಮಾಡಿ ಪಕ್ಷವನ್ನ ಕಟ್ಟುವಷ್ಟರ ಮಟ್ಟಿಗೆ ಸದೃಢ ಆಗಿದ್ದಾರೆ JDS ಅಲ್ಲಿ. ದೇವೇಗೌಡರು ಇದ್ದಾರಲ್ಲ, ದೇವೇಗೌಡರು ಎಷ್ಟೋ ಬಾರಿ ಈ ರೀತಿ ಪಕ್ಷವನ್ನ ಮತ್ತೆ ಮೇಲೆತ್ತಿರ್ತಕ್ಕಂಥ ಇತಿಹಾಸಗಳಿವೆ. ಅದರ ಏನು ಮುಂದುವರೆದ ಭಾಗವಾಗಿ ಈ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ, ರೈತರ ಪರವಾಗಿ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಸೊ ಅದರ ಇದು ಏನೇ ಇರಲಿ, ಅದು ಕುಮಾರಸ್ವಾಮಿ ಅವರು ಬಂದ್ರು ಅಥವಾ ಕುಮಾರಸ್ವಾಮಿ ಅವರು ಅದನ್ನ ಮಾಡಿದ್ರು ಅಥವಾ ಮತ್ತಿನ್ನೊಬ್ಬ ಮುಖ್ಯಮಂತ್ರಿ ಮಾಡಿದ್ರು, ಯಡಿಯೂರಪ್ಪ ಮಾಡಿದ್ರು, ಅದನ್ನ ಈ ಎಲ್ಲ ವಿಚಾರಗಳನ್ನ ನಾವು ಪಕ್ಕಕ್ಕಿಟ್ಟು ಮಾತನಾಡೋದಾದ್ರೆ ನಿಜವಾಗ್ಲೂ ನಿಖಿಲ್ ಕುಮಾರಸ್ವಾಮಿ ಅವರ ನಡೆಯನ್ನ, ನಿಜವಾಗ್ಲೂ ಅವ್ರ ನಡೆ, ನಿಖಿಲ್ ಕುಮಾರಸ್ವಾಮಿ ನಡೆ ಇದೆಯಲ್ಲ, ನಿಜವೂ ಶ್ಲಾಘನೀಯ. ಆ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಯಾವತ್ತೋ ಮಾಡಬೇಕಿತ್ತು. ಸೊ ಇವತ್ತು ಮಾಡ್ತಿದ್ದಾರೆ, ಸೊ ಗುಡ್, ನಿಜವಾಗ್ಲೂ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ಇದನ್ನ ಏನು ಈ ಹೋರಾಟ ಇದೆಯಲ್ಲ, ಈ ಹೋರಾಟವನ್ನ ಸಹಿಸಿಕೊಳ್ಳುವಷ್ಟು ಶಕ್ತಿ ಬಿಜೆಪಿಗಿಲ್ಲ. ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಕನ್ಸರ್ನ್ ಮಾಡಿರಲಿಲ್ಲ. ಜೊತೆಗೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಯಾರು, DK ಶಿವಕುಮಾರ್ ಅಂತ ಮುಖ್ಯಮಂತ್ರಿ ಇದ್ದಾಗ ಅವರ ವಿರೋಧ ಕಟ್ಟಿಕೊಂಡು ಪಾದಯಾತ್ರೆ ಮಾಡಲಿಕ್ಕೆ ವಿಜಯೇಂದ್ರನಿಗೆ ಸಾಧ್ಯ ಇಲ್ಲ. ಯಾವತ್ತೂ ಕೂಡ ಬಿಜೆಪಿ ಇದೆಯಲ್ಲ, ಬಿಜೆಪಿ ಯಾವತ್ತೂ ಕೂಡ ಇಂಥ ಹೋರಾಟಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿದ್ದಲ್ಲ. ನಿಖಿಲ್ ಕುಮಾರಸ್ವಾಮಿ ಹೋರಾಟ ಒಂದು ಕಡೆ ವಿಜಯೇಂದ್ರನಿಗೆ ಎಲ್ಲೋ ಒಂದು ರೀತಿ ಮುಳ್ಳಲ್ಲಿ ಚುತ್ತಂಗ ಆಗ್ತಾ ಇದೆ. ಕಾರಣ ಏನಂದ್ರೆ ನೋಡಿ, ಇವತ್ತು ಇಂತಹ ಹೋರಾಟಗಳನ್ನು ಮಾಡುವ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಲೀಡರ್ ಆಗಿ ಬೆಳೆದ್ರೆ, JDS ಪಕ್ಷ ಸಂಘಟನೆಯನ್ನ ಮಾಡಿದ್ರೆ, ಮತ್ತೆ ಕಾರ್ಯಕರ್ತರು ಆಕ್ಟಿವ್ ಆದ್ರೆ, ಯಾಕೆಂದ್ರೆ JDS ಸೋತಿರ್ಬೋದು, ಆದ್ರೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಲ್ಲ. JDS ಇರ್ತಕ್ಕಂಥ ದೊಡ್ಡ ಸ್ಟ್ರೆಂತ್ ಅಂದ್ರೆ ಅದೇ ಅವರ ಕಾರ್ಯಕರ್ತರು.
ಇವತ್ತು ಕೂಡ JDS ಏನು 30ರಿಂದ 40 ಸೀಟ್ಗಳನ್ನ ಗೆಲ್ಲಲಿಕ್ಕೆ ಹೋರಾಟ ಮಾಡಲಿಕ್ಕೆ ಬೇಕೋ ಅಷ್ಟು ಜನ ಕಾರ್ಯಕರ್ತರು ಇವತ್ತು JDS ಅಲ್ಲಿದ್ದಾರೆ. 35-40 ಸೀಟ್ ಗೆಲ್ಸ್ಕೊಳ್ಳುವಷ್ಟು ತಾಕತ್ತಿರ್ತಕ್ಕಂಥ ಕಾರ್ಯಕರ್ತರು ಇವತ್ತು JDS ಇದ್ದಾರೆ. ಆದ್ರೆ ಅವ್ರನ್ನ ತಲುಪುವಲ್ಲಿ JDS ಫೇಲ್ಯೂರ್ ಆಗ್ತಾ ಇದೆ. ಕಾರಣ ಏನಂದ್ರೆ ಹೋರಾಟ ಮಾಡಲ್ಲ, ಚುನಾವಣೆ ಬಂದಾಗ ನೇರವಾಗಿ ಚುನಾವಣೆ ನಿಲ್ತಕ್ಕಂಥದ್ದು, ನೇರವಾಗಿ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂದು ಕಡೆ JDS ಕಾರ್ಯಕರ್ತರ ರೀಚ್ ಆಗುವಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಜೊತೆಗೆ ಲೀಡರ್ಗಳ ಕಚ್ಚಾಟ ಇವೆಲ್ಲವೂ ಕೂಡ JDS ನ ಒಂದು ರೀತಿಯಲ್ಲಿ ಮುಳುಗಿಸ್ಲಿಕ್ಕೆ ಕಾರಣ ಆಗಿತ್ತು. ಆದ್ರೆ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಸ್ಟೆಪ್ ತಾಡಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಿದ್ದಾರೋ ಈ ಪಾದಯಾತ್ರೆ ಸಕ್ಸಸ್ ಆಗಿದೆ. ಜೊತೆಗೆ ಇಂಥ ಹೋರಾಟಗಳನ್ನ ಹಮ್ಮಿಕೊಂಡ್ರೆ ನಿಖಿಲ್ ಕುಮಾರಸ್ವಾಮಿ ಯೂತ್ ಇದ್ದಾರೆ, ಜೊತೆಗೆ ಇಂಥ ಹೋರಾಟಗಳನ್ನ ಮಾಡ್ತಾ ಹೋದಾಗ JDS ವರ್ಚಸ್ ಜಾಸ್ತಿ ಆಗುತ್ತೆ. 2028 ಚುನಾವಣೆಯಲ್ಲಿ ಒಂದು ವೇಳೆ ಏನಾದ್ರೂ ಬಿಜೆಪಿ JDS ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದು JDS 30ರಿಂದ 35 ಸ್ಥಾನಗಳನ್ನ ಗೆದ್ದಿದ್ದೆ ಆದ್ರೆ ಮುಖ್ಯಮಂತ್ರಿ ಹುದ್ದೆಯನ್ನ ಕುಮಾರಸ್ವಾಮಿಗೆ ಬಿಟ್ಕೊಡ್ಬೇಕಾಗತ್ತೆ, ಪ್ರಮುಖ ಹುದ್ದೆಗಳನ್ನ JDSಗೆ ಕೊಡಬೇಕಾಗತ್ತೆ. ಇದೆಲ್ಲವೂ ತಿಳಿದಿರ್ತಕ್ಕಂಥ ವಿಜಯೇಂದ್ರ ಯಡಿಯೂರಪ್ಪನಿಗೆ ಇದು ಇಷ್ಟ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಲೀಡರ್ ಆಗೋದು ಇಷ್ಟ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಹೋರಾಟಗಳು ಇಷ್ಟ ಇಲ್ಲ, JDS ಹೋರಾಟವನ್ನು ಮಾಡೋದು ಇಷ್ಟ ಇಲ್ಲ. ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ವಿಜಯೇಂದ್ರ ಯಡಿಯೂರಪ್ಪನಿಗೆ JDS ಬೆಳೀತಕ್ಕಂಥದ್ದು ಇಷ್ಟ ಇಲ್ಲ. ಸೊ ಆ ಕಾರಣಕ್ಕೆ ಮೊನ್ನೆ ವೇದಿಕೆ ಮೇಲೆ ಮಧು ಬಂಗಾರಪ್ಪ ಜೊತೆಯಲ್ಲಿ ಕೂತು ಏನ್ ಕೆಲಸದ್ರೆ ಹೋರಾಟ ಮಾಡ್ತಾ ಇದ್ದಾರೆ, ಏನ್ ಅಗತ್ಯ ಇರಲಿಲ್ಲ ಹೋರಾಟ ಅನ್ನೋ ರೀತಿಯಲ್ಲಿ ವಿಜಯೇಂದ್ರ ಅವರು ಮಾತನಾಡ್ತಾರೆ. ಜೊತೆಗೆ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಏನಿದ್ದಾರೆ, ಈ DK ಶಿವಕುಮಾರ್ ಕೂಡ ಇವರ ಗೆಳೆಯ, ಅತ್ಯಾಪ್ತ, ತೀರಾ ಹತ್ತಿರದ ಗೆಳೆಯ. ಸೊ ಅಂತಹ ಗೆಳೆಯ ಅಥವಾ ಸ್ನೇಹಿತ ಅಧಿಕಾರದಲ್ಲಿದ್ದಾಗ ಅವರಿಗೆ ಕಿರಿಕಿರಿ ಉಂಟು ಮಾಡ್ತಕ್ಕಂಥ ಇಂಥ ಹೋರಾಟಗಳ ಅಗತ್ಯ ಇಲ್ಲ ಅನ್ನೋದನ್ನ ವಿಜಯೇಂದ್ರ ಅವರು ಈ ಸಂದರ್ಭದಲ್ಲಿ ಹೇಳ್ತಾರೆ ವೀಕ್ಷಕರೇ. ಜೊತೆಗೆ ನೋಡಿ, ಇಲ್ಲಿ ಅಶೋಕ್ ಹೊರತುಪಡಿಸಿ ಯಾರೂ ಕೂಡ ಈ ವಿಚಾರ ಚರ್ಚೆ ಮಾಡ್ತಾ ಇಲ್ಲ. ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿಗೆ ಇರ್ಸು ಮುರ್ಸುಂಟಾಗಿದೆ. ಜೊತೆಗೆ ಈ ಮೈತ್ರಿಗಿಂತ ನಾನು ಹೊರಗಡೆ ಇದ್ರೇನೆ ಸೊ ಬೆಸ್ಟ್ ಅನ್ನೋ ಯೋಚನೆಯನ್ನ ಕುಮಾರಸ್ವಾಮಿ ಅವರೇ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾಕೆಂದ್ರೆ ನೋಡಿ, ಈ ಬಿಜೆಪಿಯನ್ನ ಬಿಟ್ಟು ಹೊರಗಡೆ ಬಂದ್ರೆ ಅವರ ಅಹಿಂದ ವೋಟ್ ಖಂಡಿತವಾಗ್ಲೂ ಅವ್ರ ಕೈ ಹಿಡಿಯುತ್ತೆ. ಮುಸ್ಲಿಂ ವೋಟ್ ಬ್ಯಾಂಕ್ ಇದೆಯಲ್ಲ, ಮುಸ್ಲಿಂ ವೋಟ್ ಬ್ಯಾಂಕ್ಗಳು ಅಷ್ಟು ಬೇಗ ಅವ್ರನ್ನ ಕೈ ಬಿಡಲ್ಲ. ಈಗೇನಾದ್ರೂ ಮುಸ್ಲಿಂ ವೋಟ್ ಬ್ಯಾಂಕ್ಗಳು ಅವರಿಂದ ದೂರ ಆಗಿರ್ಬೋದ್ರೆ ಒಂದು ಕಾರಣ ಸಿದ್ದರಾಮಯ್ಯ, ಮತ್ತೊಂದು ಕಾರಣ ಅವರು ಭಾರತೀಯ ಜನತಾ ಪಕ್ಷದ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊತಾರೆ ಅನ್ನೋ ಭಯ ದೂರ ಮಾಡಿತ್ತು ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಸೊ ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ಮುಂದೆ 2028 ಚುನಾವಣೆಯನ್ನ ಕುಮಾರಸ್ವಾಮಿ ಅವರು ಇಂಡಿಪೆಂಡೆಂಟ್ ಆಗಿ ಎದುರಿಸಿದ್ರು ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಈಗಾಗಲೇ ಕೇಂದ್ರದಲ್ಲಿ ಮೋದಿ ಮತ್ತೆ ಕೇಂದ್ರ ಸರ್ಕಾರ ಅದರ ಗ್ರಾಫ್ ಕುಸಿತಾ ಇದೆ, ದಿನದಿಂದ ದಿನಕ್ಕೆ ಅವರ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ. ಸೊ ಇದನ್ನೆಲ್ಲ ಮನಸ್ಸಿನಲ್ಲಿರ್ತಕ್ಕಂಥ ದೇವೇಗೌಡರು, ಯಾಕೆಂದ್ರೆ ದೇವೇಗೌಡರು ಅಂತಂದ್ರೆ ದೇವೇಗೌಡರು ಸಾಮಾನ್ಯ ರಾಜಕಾರಣಿ ಅಲ್ಲ. ದೇವೇಗೌಡರು ಯೋಚನೆ ಮಾಡಿದ ರೀತಿಯಲ್ಲಿ ಮತ್ಯಾವ ರಾಜಕಾರಣಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಯಾವುದೇ ಹಿನ್ನೆಲೆ ಇಲ್ಲದೆ ಬಂದಂತ ದೇವೇಗೌಡರು ಪ್ರಧಾನಿ ಹುದ್ದೆಯನ್ನು ಏರ್ಲಿಕ್ಕೆ ಸಾಧ್ಯ ಆಯಿತು. ಕಾರಣ ಅಂದ್ರೆ ಅವರ ಚಾಣಾಕ್ಷತನ. ಇವತ್ತು ನಾವು ಯಾರನ್ನೇ ಚಾಣಕ್ಯ ಮತ್ತೊಂದು ಏನೇ ಕರೆದ್ರು ಕೂಡ ದೇವೇಗೌಡರ ಚಾಣಕ್ಯ ಬುದ್ಧಿಯ ಮುಂದೆ ಅವರು ಯಾರೂ ಕೂಡ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥ ದೇವೇಗೌಡರು, ಕುಮಾರಸ್ವಾಮಿ 2028 ಚುನಾವಣೆಯನ್ನ ಸ್ವತಂತ್ರವಾಗಿ ಎದುರಿಸಿದ್ರು ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ವೀಕ್ಷಕರೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.